ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ದಿನಾಂಕ 29/9/2024 ಅಂದರೆ ನಿನ್ನೆ ನಡೆಸಿರ್ತಕ್ಕಂತಹ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಮತ್ತು GTTCಗೆ ಸಂಬಂಧಪಟ್ಟಂತೆ ಏನು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನಡೆಸಲಾಗಿತ್ತು, ಆ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಆಫಿಷಿಯಲ್ ಕೀ ಆನ್ಸರ್ಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಆಫಿಷಿಯಲ್ ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡಲಿಕ್ಕೆ KA ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ. ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ಪಕ್ಕದಲ್ಲಿ 3 ಡ್ಯಾಶ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೇಮಕಾತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರದಲ್ಲಿ ಇಲ್ಲಿ ನೋಡಬಹುದು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 ಅಂಥೇಳಿ ಒಂದು ಆಪ್ಷನ್ ಇರತಕ್ಕಂತಹದ್ದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಕಡ್ಡಾಯ ಕನ್ನಡ ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ನೋಡಬಹುದಾಗಿರ್ತಕ್ಕಂತಹದ್ದು ಈ ಒಂದು ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಬೇಕು ಅಂಥೇಳಿ ಒಂದು ನೋಟನ್ನು ಕೂಡ ಬಿಡುಗಡೆ ಮಾಡಲಾಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ನೋಡಬಹುದು ಟಿಪ್ಪಣಿ VAO ಕಡ್ಡಾಯ ಕನ್ನಡ ಕೀ ಉತ್ತರಗಳು ಅಂಥೇಳಿ ಇರತಕ್ಕಂತಹದ್ದು. ಮುಖ್ಯವಾಗಿ ಈ ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಏನು ಕೀ ಆನ್ಸರ್ ಇರತಕ್ಕಂಥದ್ದು ಆಫಿಷಿಯಲ್, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಅಭ್ಯರ್ಥಿಗಳು PDF ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಯಾವ ವರ್ಷನ್ದಾಗಿತ್ತು ಎಂಬುದನ್ನು ನೋಡಿ ನಿಮ್ಮ ಒಂದು ಆಫಿಷಿಯಲ್ ಕೀ ಆನ್ಸರ್ಗಳನ್ನು ಚೆಕ್ ಮಾಡಬಹುದಾಗಿರ್ತಕ್ಕಂತಹದ್ದು. ಇನ್ನು ಕೊಟ್ಟಿರ್ತಕ್ಕಂಥ ಆಫಿಷಿಯಲ್ ಕೀ ಆನ್ಸರಲ್ಲಿ ಏನಾದರೂ ತಪ್ಪಿದೆ ಅಂತ ನಿಮಗೆ ಅನಿಸಿದ್ರೆ ನೀವು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು 2/10/2024 ಸಂಜೆ 5 ಗಂಟೆಯ ಒಳಗಾಗಿ ಆನ್ಲೈನ್ ಮೂಲಕವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಾಗುತ್ತೆ. ಪ್ರಮುಖವಾಗಿ ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್ ಮತ್ತು ಪ್ರಶ್ನೆ ಸಂಖ್ಯೆಗಳ ವಿವರಗಳನ್ನು ಹಾಗೂ ಅದಕ್ಕೆ ಪೂರಕ ಆಗಿರತಕ್ಕಂತಹ ಇದೇ ಪ್ರಶ್ನೆಗೆ ಇದೇ ಉತ್ತರ ಅಂಥೇಳಿ ನಿಮ್ಮ ಹತ್ರ ಯಾವುದು ಪೂರಕ ದಾಖಲೆ ಇರತಕ್ಕಂಥದ್ದು ಅದು PDF ರೂಪದಲ್ಲಿ ಇರಬೇಕು, ಜೊತೆಗೆ ಸಲ್ಲಿಸಬೇಕಾಗತ್ತೆ. ಜೊತೆಗೆ ಪ್ರತಿ ಆಕ್ಷೇಪಣೆಗೆ ಸಂಬಂಧಪಟ್ಟಂತೆ 50 ರೂಪಾಯಿ ಶುಲ್ಕವನ್ನು ಕೂಡ ನಿಗದಿ ಮಾಡಲಾಗಿರ್ತಕ್ಕಂತಹದ್ದು. ಇನ್ನು ಮುಖ್ಯವಾಗಿ ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಾಗಿದ್ದರೆ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಲಿಂಕನ್ನು ಕೂಡ ವೆಬ್ಸೈಟಲ್ಲಿ ಕೊಟ್ಟಿರ್ತಕ್ಕಂತಹದ್ದು. ಮೊದಲಿಗೆ ಇರತಕ್ಕಂತಹ VAO ಕಡ್ಡಾಯ ಕನ್ನಡ ಉತ್ತರಗಳ ಆಕ್ಷೇಪಣೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಎಕ್ಸಾಮಿನೇಷನನ್ನು ಸೆಲೆಕ್ಟ್ ಮಾಡಿ ನಂತರದಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಆಗುವುದರ ಮೂಲಕವಾಗಿ ನಿಮ್ಮೊಂದು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿರ್ತಕ್ಕಂತಹದ್ದು. ಸ್ನೇಹಿತರೆ, ಮುಖ್ಯವಾಗಿ ಇದಿಷ್ಟು ಇವತ್ತಿನೊಂದು ಪ್ರಮುಖ ಮಾಹಿತಿಯಾಗಿತ್ತು. ಇನ್ನು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ನ ರಿಸಲ್ಟ್ನ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಕ್ಷಣದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.